ಹಲೋ ಫ್ರೆಂಡ್ಸ್, ಫೋಟೋಶಾಪ್ದಿಂದ ಮಲ್ಟಿಪೇಜ್ ಹೇಗೆ ಮಾಡ್ಬೇಕಂತ ನಿಮ್ಗೆ ಹೇಳಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ನೋಡಿ ಫ್ರೆಂಡ್ಸ್, ಫೋಟೋಶಾಪ್ದಿಂದ PDF ಅನ್ನು ಹೇಗೆ ಮಾಡಬೇಕು ಮಲ್ಟಿಪೇಜ್ ಅಂತ ನಾನು ಹೇಳಿಕೊಡ್ತೀನಿ. ನೀವು ಪ್ರಿಂಟ್ ತೆಗಿಬಹುದು ಅಥವಾ ಒಂದೇ ಪೇಜ್ ಅಲ್ಲಿ ಎಲ್ಲಾ ಇಮೇಜ್ಗಳನ್ನ ಹಾಕಿ ನಿಮಗೆ PDF ಮಾಡಿ ಹೇಗೆ ಕಳಿಸ್ಬೇಕು ಅದನ್ನು ಇರ್ತೈತಿ, ಮೇಲ್ ಮಾಡೋದು ಇರ್ತೈತಿ. ಈ ತರ ಸಾಕಷ್ಟು ನೀವು ಮಾಡಬಹುದು. ನೋಡಿ, ಫೈಲ್ಗೆ ಹೋಗಿ. ಫೈಲ್ಗೆ ಹೋದ ಕೂಡಲೇ ಇಲ್ಲಿ ನೋಡಿ ಫ್ರೆಂಡ್ಸ್, ಆಟೋಮೇಟ್ ಅಂತ ಏನಿದೆ ನಾನು ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಮಾಡ್ತಾ ಹೋಗಿ. ಇಲ್ಲಿ ಆಟೋಮೇಟ್ ಬಂದ ಕೂಡಲೇ PDF ಪ್ರೆಸೆಂಟೇಶನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ಕೂಡಲೇ ಜಸ್ಟ್ ಇಲ್ಲಿ ಆಡ್ ಓಪನ್ ಫೈಲ್ಸ್ ಅಂತ ಇದಾವ, ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನೀವು ಎಷ್ಟು ಓಪನ್, ನಾನು 4 ಪೇಜ್ ಅನ್ನ ಓಪನ್ ಮಾಡಿದ್ದೀನಿ. ಆ 4 ಪೇಜ್ ಅನ್ನ ಇಲ್ಲಿ ಬರ್ತಾವ ಫ್ರೆಂಡ್ಸ್, ಒಂದೊಂದು ನೇಮ್ ಇರ್ತೈತಿ. ಈಗ ನೋಡಿ ಫ್ರೆಂಡ್ಸ್, 1 2 3 4 5 ಇಮೇಜ್ ಅದಾವ. ನಾನು 5 ಇಮೇಜ್ ಇಲ್ಲಿ ಬಂದಿದೆ. ಒಂದನೇ ಪೇಜು ಇಲ್ಲಿ ಅಮಿತ್ ಅಂತ ಬಂದಿದೆ, ಅಮಿತ್ 1 ಅಂತ ಬಂದಿದೆ, ಇಂಗ್ಲಿಷ್ ಅಂತ ಬಂದಿದೆ, ಈ ತರ ಬಂದಿದೆ ಅಲ್ಲ. ಈಗ ನಿಮಗ ಒಂದನೇದು 2ನೇ ಪೇಜಿಗೆ ಬರ್ಬೇಕಾಯ್ತಪ್ಪ ಅಂದ್ರೆ 2ನೇ ಪೇಜ್ ಇದನ್ನ ಪುಷ್ ಮಾಡಿ ಮೇಲೆ ಒಯ್ದ್ರಪ್ಪ ಅಂದ್ರೆ ಅದು 2 ಇದ್ದಿದ್ದು 1ಕ್ಕೆ ಬರುತ್ತೆ, 1 ಇದ್ದಿದ್ದು 2ಕ್ಕೆ ಬರುತ್ತೆ. ಇದೇ ತರ ಆದ ಕೂಡಲೇ ನೀವು ಇಲ್ಲಿ ಸೇವ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಇದು ಸೇವ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನೀವು ಯಾವ ಡ್ರೈವ್ ದಲ್ಲಿ ಯಾವ ಲೊಕೇಶನ್ ದಲ್ಲಿ ಇಡಬೇಕಾಗಿರ್ತೈತಿ ಫೈಲ್ ಅನ್ನ, ಆ ಲೊಕೇಶನ್ ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ. ಡಿ ಡ್ರೈವ್, ಇ ಡ್ರೈವ್, ಈ ತರ. ಇಲ್ಲಿ ನೋಡಿ ಫ್ರೆಂಡ್, ಡಿ ಡ್ರೈವ್ ದಾಗ ಒಂದು ಫೋಲ್ಡರ್ ಮಾಡ್ಕೊಳ್ಳಿ. ಒಂದು ಫೋಲ್ಡರ್ದಲ್ಲಿ ನಾನು ಡಿ ಡ್ರೈವ್ ಹೋಗಿ ಅಲ್ಲಿ ಒಂದು ನೇಮ್ ಕೊಡ್ತೀನಿ, ಆನಂದ್ ಅಂತೇಳಿ ಕೊಟ್ಟೆ. ಸೇವ್ ಅಂತೇಳಿ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲೇ ಬಂತು ಫ್ರೆಂಡ್ಸ್. ಅಂದ್ರೆ ಇದು ಒಂದೇದು ನೋಡಿ ಫ್ರೆಂಡ್ಸ್, ಇದು ನೀವು ಒಂದೇ ಇಮೇಜ್ ಅನ್ನ ನೀವು PDF ಮಾಡೋದಿತ್ತಪ್ಪ ಅಂತಂದ್ರೆ ಅದು ಇದು ಆಕ್ಟಿವ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಹ್ಯಾಡ್ ಆಗಿರ್ತೈತಿ, ಮತ್ತ ಕಂಪ್ರೆಸ್ ಮಾಡಬಹುದು. ಈ ತರ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿಬಿಡ್ತೀವಿ. ಸೆಕ್ಯೂರಿಟಿ ನೀವು ಕೊಡಬಹುದು. ಇದು ಏನ್ ಮಾಡ್ಬೇಕು, ಸೇವ್ PDF ಅಂತ ಕ್ಲಿಕ್ ಮಾಡಿದ್ರೆ ಈಗ ನೋಡಿ ಫ್ರೆಂಡ್ಸ್, ಓಕೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಆಗ್ತೈತಿ. ಅದನ್ನ ನಿಮಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ 1ನೇದ್ದು 2ನೇದ್ದು 3ನೇ ಪೇಜ್ 4 5 ಈ ತರ ಆಗಿದೆ ನೋಡಿ ಫ್ರೆಂಡ್ಸ್. ಇದೇ ನಾನು ಒಂದೇ ಪೇಜ್ ಇತ್ತಪ್ಪ ಅಂದ್ರೆ ಯಾವ ತರ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಫೈಲಿಗೆ ಹೋಗಿ, ಫೈಲಿಗೆ ಹೋದ್ಕೊಂಡು ಇಲ್ಲಿ ಸೇವ್ ಆಸ್ ಅಂತ ಇರುತ್ತೆ. ಸೇವ್ ಆಸ್ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಫಾರ್ಮೆಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಇದೆ ನೋಡಿ ಫ್ರೆಂಡ್ಸ್, PDF ಅಂತ ಏನಿದೆ ನೋಡಿ, ಫೋಟೋಶಾಪ್ PDF, ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಇದೇ ಫೈಲ್ 1 ಅಂತ ಕೊಡ್ತೀನಿ, ಆನಂದ್ 1 ಅಂತ ಕೊಡ್ತೀನಿ. ಸೇವ್. ಪ್ರಿಸರ್ವ್ ಫೋಟೋಶಾಪ್ ಎಡಿಟಿಂಗ್ ಅಂತ ಏನಿದೆ ಅದು ಆಕ್ಟಿವ್ ಆಗುತ್ತೆ. ಸೇವ್ PDF ಅಂತ ಕೊಟ್ರೆ ಎಸ್, ಓಕೆ ಆಲ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ಇದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ನಾನು ಈಗ ಎಲ್ಲಿ ಅಂದ್ರೆ ಇಲ್ಲಿ ಆನಂದ್ 1 ಅಂತ ಮಾಡಿದ್ನಲ್ಲ ಫ್ರೆಂಡ್ಸ್, ಅದನ್ನ ನಾನು ಒಯ್ದು ಫೋಟೋಶಾಪ್ ದಲ್ಲಿ ಓಪನ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಇದನ್ನ ನಾನು ಲೇಯರ್ಸ್ಗಳು ಹೇಗಿದ್ದು ಅದೇ ತರ ಲೇಯರ್ಸ್ ಗಳನ್ನೇ ಈಗ ನಾ PDF ಇದ್ರೂ ಸಹ ಓಪನ್ ಫೋಟೋಶಾಪ್ ದಲ್ಲಿ ಮಾಡಿದ್ರೆ ಈಗ ಲೇಯರ್ಸ್ ಗಳು ಹಿಂಗೆ ಬೇರೆ ಬೇರೆನೆ ಇರ್ತಾವ, ಅಂದ್ರೆ JPG ಫೈಲ್ ಆಗಿರೋದಿಲ್ಲ ಇದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಕಾಮೆಂಟ್ ಬರೆಯೋದನ್ನು ಮರೆಯಬೇಡಿ ಫ್ರೆಂಡ್ಸ್. ನನಗೆ ಇದೇ ತರ ನನಗೆ ಸ್ಕೋಪ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.